जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो रविगुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतभकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयदं हरिं करोतु कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणोरति सर्वदा मद्वाक्यसरणीर्कुर्यात् श्रीमदाचार्यभावक समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಬ್ರಹ್ಮವೈವರ್ತ ಪುರಾಣದಲ್ಲಿ ಸುತಾಚಾರ್ಯರು ಶೌನಕಾದಿಗಳಿಗೆ ವಿಸ್ತಾರವಾಗಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಶ್ನೆಗಳನ್ನ ನಾವು ನಿನ್ನೆ ನೋಡಿದ್ವಿ. ಆ ಪ್ರಶ್ನೆಗಳ ಮುಂದುವರೆದ ಭಾಗ ಇವತ್ತು ನಾವು ಕಾಣ್ತಾ ಇದ್ದೀವಿ. ಸಾಲಿಗ್ರಾಮ ಅಂತ ಅಂತಾರಲ್ಲ, ಭಗವಂತನ ವಿಶೇಷ ಸನ್ನಿಧಾನ ಉಳ್ಳಂಥದ್ದು. ಅದರ ಮಹಿಮೆಯನ್ನ ನಮಗೆ ತಿಳಿಸಬೇಕು. ಸಾಲಿಗ್ರಾಮ ಶಲಾನಾಂಚ, ಸಾಲಿಗ್ರಾಮದ ಮಹಿಮೆ ಗೊತ್ತಾಗಬೇಕು. ಮತ್ತೆ ದಾನ ಅಂತ ಮಾಡ್ತಾರಲ್ಲ, ದಾನಾನಾಂಚ ನಿರೂಪಣಂ, ಎಷ್ಟು ವಿಧವಾದ ದಾನಗಳಿದ್ದಾವೆ, ಆ ದಾನವನ್ನು ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು, ದಾನದ ವಸ್ತು ಹೇಗಿರಬೇಕು, ಅದರ ಬಗ್ಗೆ ಹೇಳಬೇಕು. ಮತ್ತು ಗಣಪತಿಯ ಚರಿತ್ರೆಯನ್ನು ತಿಳಿಸಬೇಕು ಅಂತ ಅಲ್ಲಿವರೆಗೂ ನಾವು ನಿನ್ನೆ ಕೇಳಿದ್ದೀವಿ. ಇದಲ್ಲದೆ ಮುಂದೆ ಹೇಳ್ತಾರೆ, ಕೃಷ್ಣ ಪರಮಾತ್ಮನ ಮೇಲೆ ಭಕ್ತಿ ಬರಬೇಕು ನಮಗೆ. ಹಾಗೆ ಆ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಹೇಳಿ. ಜನ್ಮ ಕಸ್ಯ ಗೃಹೇ ಲಬ್ಧಂ ಪುಣ್ಯೇ ಪುಣ್ಯವತೋ ಮುನೆ ಸುತಂ ಪ್ರಸೂತ ಕಾಧನ್ಯ ಮಾನ್ಯಾ ಪುಣ್ಯವತಿ ಸತಿ. ಭಗವಂತ ಅವತಾರ ಮಾಡಿದಂತಹ ಜಾಗ ಯಾವುದು? ಕೃಷ್ಣ ಪರಮಾತ್ಮ. ಅವರ ತಂದೆ ತಾಯಿಯಾಗುವಂತಹ ಯೋಗವನ್ನ ಪಡೆದವರು ಯಾರು? ಅವರು ಅದನ್ನು ಪಡೀಲಿಕ್ಕೋಸ್ಕರ ಮಾಡಿರುವಂತಹ ಸಾಧನೆ ಏನು? ಎಲ್ಲೆಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ, ಅವನು ಮಾಡಿರುವಂತಹ ಕಾರ್ಯಗಳೇನು? ಅದನ್ನೆಲ್ಲ ಹೇಳಬೇಕು ನಮಗೆ ವಿಸ್ತಾರವಾಗಿ. ಭಾರಾವತಾರಾಣಾಂ ಕೇನ ಪ್ರಾರ್ಥಿತೋ ಗೋಶ್ಚಕಾರ ಸಹ. ಯಾರ ಪ್ರಾರ್ಥನೆಗೆ ಮೆಚ್ಚಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ, ಭೂಭಾರವನ್ನ ಕಡಿಮೆ ಮಾಡಿದ್ದಾನೆ. ಸದ್ಯೋ ವೈರಾಗ್ಯ ಜನನಂ ತನ್ಮೇ ವ್ಯಾಖ್ಯಾತು ಮರ್ಹಸಿ. ನಮಗೆ ದಯವಿಟ್ಟು ವಿಸ್ತಾರವಾಗಿ ಹೇಳಬೇಕು. ಸಂಸಾರದಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಒದ್ಯಾಡ್ತಾ ಇದ್ದಾರೆ ಜನ. ಶುಭ ಅಶುಭ, ಶುಭ ಫಲವನ್ನೂ ನೋಡ್ತಾರೆ, ಅಶುಭ ಫಲವನ್ನೂ ನೋಡ್ತಾರೆ. ಅಂಥವರಿಗೆ ಒಂದು ಒಳ್ಳೆ ಪರಿಹಾರವನ್ನ ಹೇಳಬೇಕು ನೀವು. ಅದರಲ್ಲೂ ಈ ಪ್ರಶ್ನೆಯನ್ನ ಕೇಳಿದಾಗ ಬಹಳ ಸಂತೋಷ ಆಗಿ ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸುತಾಚಾರ್ಯರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಆಗ್ಲಪ್ಪ ಸಂತೋಷ, ನೀವೇನು ಪ್ರಶ್ನೆಯನ್ನ ಕೇಳಿದ್ದೀರಲ್ಲ ಅದಕ್ಕೆ ಉತ್ತರವನ್ನ ಹೇಳ್ತೀನಿ ಕೇಳಿ. ನೀವು ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರಿ? ಎಲ್ಲಿಂದ ಹೊರಟಿದ್ದೀರಿ, ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರಿ. ಮೊದಲನೇ ಉತ್ತರ, ಸಿದ್ಧಕ್ಷೇತ್ರಾಣಾದಾಗತೋಹಂ ಯಾಮಿ ನಾರಾಯಣಾಶ್ರಮಂ. ಸಿದ್ಧಾಶ್ರಮ ಅಂತ ಇದೆ. ಇವತ್ತು ಸಿದ್ಧಾಶ್ರಮ ಅಂದ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಮತ್ತೇನನ್ಬೇಕು? ಮಾತೃಗಯ ಅಂತಂದ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಕರ್ದಮ ದೇವಹೂತಿ ಕಪಿಲಾಶ್ರಮ. ಭಗವಂತ ಕಪಿಲರೂಪಿ ಭಗವಂತ ಆ ಅವತಾರ ಮಾಡಿದಂತಹ ಅತ್ಯಪೂರ್ವವಾಗಿರುವಂತಹ ಕ್ಷೇತ್ರ ಆ ಸಿದ್ಧಪುರಿ ಅಂತ ಕರೀತಾರೆ. ಅಂತಹ ಕ್ಷೇತ್ರದಿಂದ ನಾನು ಬಂದಿದ್ದೀನಿ. ನಾರಾಯಣಾಶ್ರಮ, ಹಿಮವತ್ ಪರ್ವತದ ಉತ್ತರದಲ್ಲಿರುವಂತಹ ಬದರಿಕಾಶ್ರಮ, ಅದಕ್ಕೆ ನರನಾರಾಯಣರು ಇರುವಂತಹ ಪ್ರದೇಶ, ಅಲ್ಲಿಗೆ ಹೊರಟಿದ್ದೀನಿ. ಮೊದಲು ಪ್ರಶ್ನೆ ಕೇಳಿದ್ರಿ ನೀವು ಎಲ್ಲಿಂದ ಬಂದಿದ್ದೀರಿ ಅಂತ. ಸಿದ್ಧಪುರಿಯಿಂದ ಬಂದಿದ್ದೀನಿ, ನರನಾರಾಯಣ ಆಶ್ರಮಕ್ಕೆ ಹೊರಟಿದ್ದೇನೆ. ಮಾರ್ಗ ಮಧ್ಯದಲ್ಲಿ ನಿಮ್ಮಂತಹ ಎಲ್ಲ ಜ್ಞಾನಿಗಳ ದರ್ಶನ ಆಗಿದೆ. ನೋಡ್ರಿ, ಭಕ್ತಿಯಿಂದ ಹೇಳ್ತಾ ಇದ್ದಾರೆ. ದೃಷ್ಟ್ವಾ ವಿಪ್ರ ಸಮೂಹಂಚ. ದಾರಿಯಲ್ಲಿ ಹೋಗಬೇಕಾದ್ರೆ, ದಾರಿಯಲ್ಲಿ ನಡೆವಾಗ ಚೋರರು ಪಟಳವಿಲ್ಲ, ಮಾರಿ ಬಂದರೆ ಅದನು ಹೊಡೆದು ನೂಕುವುದು. ಘೋರಯಮ ಭಟ
ದಾರಿ ತೋರುವುದು ಮುರಾರಿ ಪಟ್ಟಣಕ್ಕೆ, ಹರಿನಾಮದರ ಗಿಳಿಯು ಹಾರುತ್ತಿದೆ ಜಗತಿ. ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಹೋಗುವಂಥವ್ರು ನಾವು. ನಿಮ್ಮಂತಹ ಎಲ್ಲ ಜ್ಞಾನಿಗಳ ಸಂದರ್ಶನ ಆಗಿದೆ. ದೃಷ್ಟ್ವಾಚು ನೈಮಿಷಾರಣ್ಯಂ ಪುಣ್ಯದಂ ಚಾಪಿ ಭಾರತೆ. ಭಾರತದಲ್ಲಿ ನೈಮಿಷಾರಣ್ಯ ಭಾರಿ ಪರಮ ಪವಿತ್ರವಾಗಿರುವಂಥದ್ದು. ನಿಮ್ಮಂಥ ಎಲ್ಲ ಜ್ಞಾನಿಗಳ ದರ್ಶನ ಆಗಿದೆ ವಿಪ್ರ ಸಮೂಹ. ಯಾಕೆಂದ್ರೆ ವಿಪ್ರನಲ್ಲಿ ಭಗವಂತನ ಸನ್ನಿಧಾನ. ಹಾಗಾಗಿ ನಿಮ್ಮನ್ನ ವಂದಿಸದೆ ಉದಾಸೀನ ಮಾಡೋಂಥವ್ರು ಕಾಲಸೂತ್ರ ಅನ್ನೋ ನರಕದಲ್ಲಿ ಬೀಳ್ತಾರೆ. ಎಷ್ಟಂತ ಹೇಳ್ತಾರೆ ನೋಡಿ, ಎಲ್ಲಿವರೆಗೂ ಬೀಳ್ತಾರೆ? ಸ ಕಾಲಸೂತ್ರಂ ವ್ರಜತಿ ಯಾವತ್ ಇಂದ್ರ ಚಂದ್ರ ದಿವಾಕರವು. ಸೂರ್ಯಚಂದ್ರರಿರೋವರೆಗೂ ಬೀಳ್ತಾರ. ಅದಕ್ಕೆ ಹಂಗಾಗೋದು ಬೇಡ. ಹರಿವಾಯು ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ. ಅದನ್ನಿದೆ ಹೇಳ್ತಾರೆ, ಹರಿಬ್ರಾಹ್ಮಣ ರೂಪೇಣ. ಭಗವಂತ ಸದಾಚಾರದಿಂದ ಕೂಡಿರುವಂತಹ, ನಿಷ್ಠೆಯಿಂದ ಧರ್ಮವನ್ನ ಪಾಲನೆ ಮಾಡುವಂತಹ ಬ್ರಾಹ್ಮಣನಲ್ಲಿ ಯಾವಾಗ್ಲೂ ಒಂದು ರೂಪದಿಂದ ಇರ್ತಾನೆ ಭಗವಂತ. ಅಂತಹ ಬ್ರಾಹ್ಮಣನ ದರ್ಶನವನ್ನ ಮಾಡಿ ಸುಕೃತಿ ಪ್ರಣಮೇತ್ ಪುಣ್ಯಾತ್, ನಮಸ್ಕಾರ ಮಾಡೋದ್ರಿಂದ ನಮಗೆ ಪುಣ್ಯ ಪ್ರಾಪ್ತಿಯಾಗ್ತಾ ಇದೆ. ಬ್ರಾಹ್ಮಣಂ ಹರಿರೂಪಿಣಂ, ಭಗವಂತ ಬ್ರಾಹ್ಮಣರಲ್ಲಿ ಇದ್ದು ಅನುಗ್ರಹವನ್ನ ಮಾಡ್ತಾನೆ. ಅದಕ್ಕೆ ಬ್ರಾಹ್ಮಣರ ಸೇವೆಯನ್ನ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ಮನೆ ಕರೀರಿ, ಅವರಿಗೆ ಊಟಕ್ಕೆ ಹಾಕಿ, ವಸ್ತ್ರ ಪಾತ್ರ ದಾನವನ್ನ ಕೊಡ್ರಿ. ಸದಾಚಾರದಿಂದ ಕೂಡಿರುವಂಥವನಾಗಿರಬೇಕು, ವಿದ್ವತ್ತಿನಿಂದ ಕೂಡಿರುವವನಾಗಿರಬೇಕು, ವೇದಾಂಗಗಳ ಅಧ್ಯಯನ ಮಾಡಿರಬೇಕು, ನಿತ್ಯದಲ್ಲಿ ಗಾಯತ್ರಿ ಜಪವನ್ನ ಮಾಡೋನಾಗಿರಬೇಕು, ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡೋನಾಗಿರಬೇಕು, ತಂದೆ ತಾಯಿಗಳ ಸೇವೆಯನ್ನು ಮಾಡೋನಾಗಿರಬೇಕು, ಗುರುಗಳ ಸೇವೆಯನ್ನು ಮಾಡೋನಾಗಿರಬೇಕು. ಅಂತಹ ಒಳ್ಳೆಯ ಶ್ರೋತ್ರಿಯನಾಗಿರುವಂತಹವನಿಗೆ ಆ ಭಗವಂತನ ಸನ್ನಿಧಾನ ಉಂಟಪ್ಪ. ಅಂತಹವರ ಸೇವೆ ಮಾಡ್ಲಿಕ್ಕೆ ಪುಣ್ಯ ಮಾಡಿರ್ಬೇಕಂತ, ಜನ್ಮ ಜನ್ಮಾಂತರದ್ದು ಅವಾಗ ಸಿಗ್ತದಂತೆ. ಅದಕ್ಕಿಲ್ಲಿ ಹೇಳ್ತಾರೆ ನೋಡ್ರಪ್ಪ, ಇಷ್ಟೆಲ್ಲ ನನ್ನ ವಿವರಣೆಯನ್ನು ಕೊಟ್ಟಿದ್ದೀನಿ. ನಾನು ಎಲ್ಲಿಂದ ಬಂದಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೇನೆ, ಇನ್ನು ನೀವೇನ್ ಕೇಳ್ತಾ ಇದ್ದೀರಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಕೇಳಿ. ಭಗವಾನ್ ಯಸ್ಪಯ ಪೃಷ್ಪಂ ಜ್ಞಾತಂ ಸರ್ವಮಭೀಪ್ಸಿತಂ. ನೀವೇನೇನು ಪ್ರಶ್ನೆ ಕೇಳಿದ್ದೀರೋ ಎಲ್ಲಾ ಪ್ರಶ್ನೆಗೂ ಒಂದೇ ಉತ್ತರ. ಯಾವುದದು? ಸಾರಭೂತಂ ಪುರಾಣೇಶು. ಎಲ್ಲ ಪುರಾಣಗಳ ಸಾರ ಬ್ರಹ್ಮವೈವರ್ಥಂ ಉತ್ತಮಂ. ಬ್ರಹ್ಮವೈವರ್ತ, ವೈವರ್ತ ಅಂದ್ರೆ ವಿವರಣೆಯಿಂದ ಕೂಡಿರುವಂಥದ್ದು. ಬ್ರಹ್ಮ ಅಂದ್ರೆ ಪರಬ್ರಹ್ಮನಾಗಿರುವಂತಹ ಭಗವಂತ, ಅವನನ್ನ ತಿಳಿಲಿಕ್ಕೋಸ್ಕರವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದು ಬ್ರಹ್ಮ ವೈವರ್ತ. ಪುರಾಣೋಪಮ ಪುರಾಣ ವೇದಾನಾಂ ಭ್ರಮಭಂಜನಂ ಹರಿಭಕ್ತಿ ಪ್ರದಂ ಸರ್ವ ತತ್ವಜ್ಞಾನ ವಿವರ್ಧನಂ. ಬ್ರಹ್ಮವೈವರ್ತ ಪುರಾಣದ ಬಗ್ಗೆ ಡೆಫಿನೇಷನ್ ಕೊಡ್ತಾರೆ ಸುಧಾಚಾರ್ಯರು. ನೋಡ್ರಿ, ಬ್ರಹ್ಮವೈವರ್ತ ಪುರಾಣ ಅಂದ್ರೆ ಏನಪ್ಪಾ? ಎಲ್ಲ ವೇದಗಳು, ಪುರಾಣಗಳು, ಉಪಪುರಾಣಗಳು, ಅದರಲ್ಲಿರುವಂತಹ ಸಾರವನ್ನ, ಜೊತೆಗೆ ಹರಿಭಕ್ತಿಯನ್ನ, ತತ್ವಜ್ಞಾನವನ್ನ ನೀಡುವಂಥದ್ದು ಈ ಬ್ರಹ್ಮವೈವರ್ತ ಪುರಾಣ. ಅಲ್ರಿ, ಬರೀ ತತ್ವಜ್ಞಾನ ಬಂದ್ರೆ ಲೌಕಿಕವಾದ ಫಲ ಇದನ್ನ ಕೇಳಿದ್ರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಕಾಮಿನಾಂ ಕಾಮದಂ ಛೇದಂ ಮುಮುಕ್ಷೂಣಾಂಚ ಮೋಕ್ಷದಂ. ಯಾರ್ಯಾರು ಭಕ್ತಿ ಶ್ರದ್ಧೆಯಿಂದ ಈ ಬ್ರಹ್ಮವೈವರ್ತ ಪುರಾಣವನ್ನ ಶ್ರವಣ ಮಾಡ್ತಾರೋ, ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ, ವಿಷಯ ಸುಖವನ್ನ ಬಯಸೋರಿಗೆ ವಿಷಯ ಸುಖ, ಮೋಕ್ಷವನ್ನ ಬಯಸೋರಿಗೆ ಮೋಕ್ಷ ಸುಖ. ಅಷ್ಟೇ ಅಲ್ಲ, ಭಕ್ತಿಪ್ರದಂ ವೈಷ್ಣವಾನ, ವಿಷ್ಣುವಿನಲ್ಲಿ ಭಕ್ತಿಯನ್ನ ಯಾರು ಬೇಡ್ತಾರೋ ಅವರಿಗೆ ಒಳ್ಳೆಯ ಭಕ್ತಿಯನ್ನ ಕೊಡ್ತಾ ಇದೆ. ಒಂದೇ ಮಾತು ಹೇಳ್ತೀನಿ ಅಂದ್ರು ಸುಧಾಚಾರ್ಯರು, ಕಲ್ಪವೃಕ್ಷ ಸ್ವರೂಪಕಂ. ನೋಡಿ, ವೇದವ್ಯಾಸ ದೇವರ ಮಾತು ಅಂದ್ರೆ ತೂಗಿ ಅಳೆದು ಮಾತಾಡ್ತಾರೆ. ಒಂದೇ ಒಂದು ಮಾತು, ಕಲ್ಪವೃಕ್ಷ ಸ್ವರೂಪಕಂ ಅಂದ್ರು. ಕಲ್ಪವೃಕ್ಷ ಅಂತ ಸ್ವರ್ಗಲೋಕದಲ್ಲಿರುವಂಥದ್ದು, ನೀವೇನ್ ಕೇಳಿದ್ರು ಕೊಡ್ತದೆ. ಅಂತಹ ಕಲ್ಪವೃಕ್ಷಕ್ಕೆ ಸಮಾನವಾಗಿರುವಂಥದ್ದು ಈ ಬ್ರಹ್ಮವೈವರ್ತ ಪುರಾಣ. ಅದರಲ್ಲೂ ಬ್ರಹ್ಮಖಂಡಂ ಸರ್ವಬೀಜಂ ಪರಬ್ರಹ್ಮ ನಿರೂಪಣಂ ಧ್ಯಾಯಂತೆ ಯೋಗಿನ ಸಂತು ವೈಷ್ಣವಾಯತ್ವ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, 4 ಭಾಗವನ್ನ ಮಾಡಿದ್ದಾರೆ. ಅದರಲ್ಲಿ ಬ್ರಹ್ಮಖಂಡ ಅಂತ ಮೊದಲಿದೆ. ಆ ಬ್ರಹ್ಮಖಂಡದಲ್ಲಿ
ಭಗವಂತನನ್ನ ಉಪಾಸನೆ ಮಾಡುವಂಥದ್ದು, ಯೋಗಿಗಳು ಹೇಗೆ ಭಗವಂತನನ್ನ ಧ್ಯಾನ ಮಾಡುತ್ತಾರೆ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತ ಹೇಗಿದ್ದಾನೆ ಅದರ ಬಗ್ಗೆ ವಿವರಣೆ ಇದೆ. ವೈಷ್ಣವ ಯೋಗಿನ ಸಂತರು, ಜ್ಞಾನಿಗಳು, ಋಷಿಗಳು ಆ ಭಗವಂತನನ್ನ ಹೇಗೆ ಮಾಡ್ತಾರೆ ಧ್ಯಾನವನ್ನ. ಸ್ವಜ್ಞಾನೇನ ಪರಿಪಾಕೇನ ಭವಂತಿ ಜೀವಿನ ಕ್ರಮ. ಜೀವಿಗಳು ಹೇಗೆ ಜೀವನವನ್ನ ನಿರ್ವಹಣೆ ಮಾಡ್ತಾರೆ, ಸಂತರು ಜ್ಞಾನಿಗಳ ಒಂದು ಕ್ರಮ ಹೇಗೆ, ಅದೆಲ್ಲವನ್ನ ಹೇಳ್ತಾರೆ. ಬಹಳ ಸುಂದರವಾಗಿರುವಂಥದ್ದು. ಜೊತೆಗೆ ಎರಡನೇದಾಗಿ ಪ್ರಕೃತಿ ಖಂಡೇ, ಎರಡನೇ ಖಂಡ ಇದೆ. ಆ ಪ್ರಕೃತಿ ಖಂಡದಲ್ಲಿ ಈ ದೇವತೆಗಳು ಅಂತಿದ್ದಾರಲ್ಲ, ಎಲ್ಲ ದೇವತೆಗಳ ಉತ್ಪತ್ತಿ ಬಗ್ಗೆ ಹೇಳ್ತಾರೆ. ದುರ್ಗಾದೇವಿ, ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ, ಸಾವಿತ್ರಿ ಇವರೆಲ್ಲರ ಚರಿತ್ರೆ ಬರ್ತಾ ಇದೆ. ಜೊತೆಗೆ ಅವರವರಿಗೆ ಸಂಬಂಧಪಟ್ಟಿರುವಂತಹ ಸ್ತೋತ್ರಗಳು, ಮಂತ್ರಗಳು, ಕವಚ ಸ್ತೋತ್ರಗಳು ಅವೆಲ್ಲವನ್ನ, ಮತ್ತೆ ಪೂಜಾ ಮಾಡೋ ವಿಧಾನ. ನನ್ನ ಮಾತಲ್ಲ, ಓದ್ಬಿಡ್ತೀನಿ ಶ್ಲೋಕವನ್ನ. ಜೀವಕರ್ಮ ವಿಪಾಕಾಶ್ಚ ಸಾಲಿಗ್ರಾಮ ನಿರೂಪಣಂ. ನೀವು ಕೇಳಿದ್ದೀರಲ್ಲಪ್ಪ, ಹೇಳ್ತೀನಿ ಕೇಳ್ರಿ. ಜೀವಿಗಳ ಕರ್ಮ ವಿಪಾಕ, ಯಾವ ಕರ್ಮಕ್ಕೆ ಯಾವ ಫಲ. ನಮಗಿದು ಅತ್ಯಂತ ಅವಶ್ಯಕವಾಗಿ ಇವತ್ತಿನ ಪ್ರಪಂಚದಲ್ಲಿ ಎಲ್ರಿಗೂ ಬೇಕಾಗಿರುವಂತಹ ವಿಷಯ. ಕೆಟ್ಟ ಕೆಲಸ ಮಾಡದವರಿಗೆ ಬರುವಂತಹ ರೋಗಗಳೇನು, ಇಲ್ಲಿ ಬರುವಂತಹ ರೋಗಗಳೇನು, ಮತ್ ನರಕದಲ್ಲಿ ಯಾವ್ಯಾವ ಶಿಕ್ಷೆ ಆಗ್ತದೆ ಕೆಟ್ಟ ಕೆಲಸ ಮಾಡದವರಿಗೆ, ಒಳ್ಳೆ ಕೆಲಸ ಮಾಡದವರಿಗೆ ಇಲ್ಲ ಆಗುವಂತಹ ಸುಖಬಲ ಏನು, ಸ್ವರ್ಗದಲ್ಲಿ ಏನು ಪ್ರಾಪ್ತಿ ಆಗ್ತಾ ಇದೆ, ಮತ್ತು ಸಾಲಿಗ್ರಾಮದ ವಿವರಣೆ, ಮತ್ತು ಕವಚ ಸ್ತೋತ್ರ ಮಂತ್ರ ಪೂಜಾ ನಿರೂಪಣ. ಕವಚಕ್ಕೆ ಸಂಬಂಧಪಟ್ಟಿರುವಂತಹ ಸ್ತೋತ್ರ, ಪೂಜಾ ಮಾಡೋ ವಿಧಿವಿಧಾನ ಎಲ್ಲವನ್ನ ಹೇಳ್ತಾ ಇದ್ದೇವೆ. ಜೊತೆಗೆ ವಿಶೇಷವಾಗಿ ಶುಭಾಶುಭ ಫಲ, ಸುಕೃತೀನಾಂ ದುಷ್ಕೃತೀನಾಂ. ಕೆಲವರು ಯಾವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಕೆಲವರು ಯಾವಾಗ್ಲೂ ಕೆಟ್ಟ ಕೆಲಸ ಮಾಡ್ತಾರೆ. ಅವರಿಗೆ ಯದ್ಯತ್ ಸ್ಥಾನಂ ಶುಭಾಶುಭಂ, ಅವರಿಗೆ ದೊರೆಯುವಂತಹ ಶುಭ ಮತ್ತು ಅಶುಭ ಫಲ. ವರ್ಣನಂ ನರಕಾಣ, ನಾನಾ ವಿಧವಾದ ನರಕಗಳಿದ್ದಾವೆ. ಕುಂಭೀಪಾಕ, ಆಮೇಲೆ ನಾನಾ ವಿಧವಾದ ತಾಮಿಸ್ರ, ಅಂಧ ತಾಮಿಸ್ರ, ಭಾರಿ ಭಾರಿ ಘೋರವಾದ ನರಕಗಳಿದ್ದಾವೆ. ಆ ನರಕಗಳ ವಿವರಣೆ ಇದೆ. ಜೊತೆಗೆ ರೋಗಾಣ, ನಾನಾ ವಿಧವಾದ ಪಾಪಗಳಿಗೆ, ನಾನಾ ವಿಧ ಕೆಟ್ಟ ಕೆಲಸಗಳಿಗೆ ನಾನಾ ವಿಧವಾದ ರೋಗಗಳು ಬರ್ತಾ ಇದ್ದಾವೆ. ಅದರ ವಿವರಣೆಯನ್ನು ಹೇಳ್ತೇನೆ ಮುಂದೆ. ಇದಾದ ಮೇಲೆ ತಥೋ ಗಣೇಶ ಖಂಡೇ, ಗಣೇಶ ಖಂಡ ಅಂತಾನೆ ಒಂದಿದೆ, ಒಂದು ಭಾಗ ಮಾಡಿದ್ದಾರೆ ಬ್ರಹ್ಮವೈವರ್ತ ಪುರಾಣದಲ್ಲಿ. ಅದರಲ್ಲಿ ತಜ್ಜನ್ಮ ಪರಿಕೀರ್ತಿತಂ, ಗಣಪತಿ ಯಾರು, ಅವನ ಹೆಸರು ಗಣಪತಿ ಅಂತ ಯಾಕೆ ಕರೀತಾರೆ, ಅವನ ಒಂದು ವೈಶಿಷ್ಟ್ಯತೆ ಏನು, ಅವನ ಆಯುಧಗಳೇನು, ಅವನು ಯಾವ ವಸ್ತ್ರವನ್ನು ಧರಿಸಿದ್ದಾನೆ, ಅವನು ಪೂಜಾ ಮಾಡೋ ಮಂತ್ರಗಳೇನು, ಎಲ್ಲವನ್ನ ಹೇಳ್ತಾರೆ ಗಣಪತಿ ಖಂಡದಲ್ಲಿ. ಅತಿ ಅಪೂರ್ವ ನೋಡ್ರಿ, ನನ್ನ ಮಾತಲ್ಲ, ಶ್ಲೋಕದಲ್ಲೇ ಹೇಳ್ಬಿಟ್ಟಿದ್ದಾರೆ. ಅತಿ ಅಪರೂಪವಾಗಿರುವಂತಹ, ಅಪೂರ್ವವಾಗಿರುವಂತಹ ಚರಿತಂ ಶ್ರುತಿರ್ವೇದ ದುರ್ಲಭ, ಭಾರಿ ದುರ್ಲಭವಾಗಿರುವಂತಹ ವಿಷಯವು ಅದರಲ್ಲಿ ಬಂದಿರುವಂಥದ್ದು. ಅದರಲ್ಲೂ ಗಣೇಶ ಭೃಗು ಸಂವಾದೇ ಸರ್ವತತ್ವ ನಿರೂಪಣ. ಗಣೇಶ ಅಂದ್ರೆ ಗಣಪತಿ ಮತ್ತು ಭೃಗು ಋಷಿಗಳ ಸಂವಾದದಲ್ಲಿ ಬಂದಿರುವಂತಹ ನಿಗೂಢವಾಗಿರುವಂತಹ, ರಹಸ್ಯವಾಗಿರುವಂತಹ ಕವಚ ಸ್ತೋತ್ರ ಮಂತ್ರ ತಂತ್ರ ನಿರೂಪಣ. ಇನ್ನೇನ್ ಬೇಕು ಹೇಳ್ರಿ, ಎಷ್ಟೆಲ್ಲ ಇದೆ. ಪ್ರಾರಂಭದಲ್ಲೇ ಇಷ್ಟೆಲ್ಲ ಹೇಳಿದ್ದಾರೆ. ಅಷ್ಟು ಉತ್ಸಾಹದಿಂದ ಕೂತು ಕೇಳ್ತಾ ಇದ್ದಾರೆ ಸುತಾಚಾರ ಶೌನಕಾದಿಗಳಿಗೆ, ಹೇಳ್ತಾ ಇದ್ದಾರೆ ವಿಸ್ತಾರವಾಗಿ. ನಿಗೂಢವಾಗಿರುವಂತಹ, ಎಲ್ಲರ ಮುಂದೆ ಹೇಳದೇ ಇರುವಂತಹ ಕವಚ ಸ್ತೋತ್ರ ಮಂತ್ರ ಮತ್ತು ತಂತ್ರ. ಮಂತ್ರನೂ ಬೇಕು, ತಂತ್ರನೂ ಬೇಕು. ಮಂತ್ರದಲ್ಲಿದ್ದ ಹಾಗೆ ತಂತ್ರವನ್ನ ಮಾಡಬೇಕು. ತಂತ್ರ ಯಾವಾಗ್ಲೂ ಮಂತ್ರಕ್ಕೆ ಸರಿಯಾಗಿರಬೇಕು. ಬರೇ ಮಂತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ, ಬರೇ ತಂತ್ರ ಮಾಡಿದ್ರೂ ಪ್ರಯೋಜನ ಇಲ್ಲ. ಮಂತ್ರ ಮತ್ತು ತಂತ್ರ ಎರಡೂ ಅತ್ಯಂತ ಅವಶ್ಯಕ. ಮಂತ್ರದ ಅನುಸಂಧಾನ ಆ ತಂತ್ರ ಮಾಡೋ ಸಂದರ್ಭದಲ್ಲಿ, ಕ್ರಿಯೆಯನ್ನ ಮಾಡೋ ಸಂದರ್ಭದಲ್ಲಿ ಅತ್ಯಂತ ಅವಶ್ಯಕ. ಅದನ್ನ ನಿಮಗೆ ಹೇಳ್ತೀನಿ ಅಂದ್ರು. ಆಮೇಲೆ ಮುಂದೆ ಶ್ರೀಕೃಷ್ಣ ಜನ್ಮ ಖಂಡಂಚ, ಕೃಷ್ಣ ಖಂಡ ಅಂತಾನೆ ಇದೆ. ಅಲ್ಲಿ ಕೃಷ್ಣ ಪರಮಾತ್ಮನ ಅವತಾರ ಸುಂದರವಾಗಿ ನಿರೂಪಣೆ ಆಗಿರುವಂಥದ್ದು. ಎಲ್ಲಿ ಅವತಾರ ಮಾಡಿದ್ದಾನೆ ಭಗವಂತ? ಭಾರತೇ ಪುಣ್ಯಕ್ಷೇತ್ರೇ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು.
ಭಾರತ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರ, ಕರ್ಮಭೂಮಿ ಅಂತ ಅನ್ಸ್ಕೊಂಡಿದೆ. ದೇವಾನುದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ಸ್ವಾಮಿ ಒಂದೇ ಒಂದ್ಸಾರಿ ಅವಕಾಶ ಭರತ ಭೂಮಿಯಲ್ಲಿ, ಅದು ಕಲಿಯುಗದಲ್ಲಿ ನಮಗೆ ಅವಕಾಶ ಕೊಟ್ಬಿಡು, ನಾವು ಒಂದೇ ಒಂದ್ಸಾರಿ ಅವತಾರ ಮಾಡ್ತೀವಿ. ಯಾಕೆ? ಆ ಭಾರತ ವರ್ಷ, ಭರತ ಕ್ಷೇತ್ರ ಅಷ್ಟು ಪರಮ ಮಂಗಲಕರವಾಗಿರುವಂಥದ್ದು. ಸಾಕ್ಷಾತ್ ಭಗವಂತ ಅವತಾರ ಮಾಡಿದ್ದಾನೆ. ವಾಯುದೇವರು, ಭಾರತೀ ದೇವಿ, ಎಲ್ಲ ದೇವಾನುದೇವತೆಗಳು, ರುದ್ರದೇವರು, ಇಂದ್ರದೇವರು, ಚಂದ್ರ, ಅಗ್ನಿ, ಯಮ, ವರುಣ, ಎಲ್ಲ ಋಷಿಗಳು, ಮುನಿಗಳು ಅವತಾರ ಮಾಡಿರುವಂತಹ ಪರಮ ಪುಣ್ಯ ಕ್ಷೇತ್ರ ಅದು ಭಾರತ ವರ್ಷ. ಇಡೀ ಬ್ರಹ್ಮಾಂಡದಲ್ಲಿ ಭೂಮಿಯಲ್ಲೇ ಭಾರಿ ಪರಮ ಪವಿತ್ರವಾಗಿರುವಂಥದ್ದು ಆ ಭರತ ವರ್ಷ. ಅದರ ಬಗ್ಗೆ ಹೇಳ್ತಾರೆ, ಭಾರತೇ ಪುಣ್ಯಕ್ಷೇತ್ರೇ ಚ ಶ್ರೀಕೃಷ್ಣ ಜನ್ಮ ಕರ್ಮ ಚ. ಭಗವಂತ ಪ್ರಾದುರ್ಭೂತನಾಗಿರುವಂತಹ ಪರಮ ಮಂಗಳಕರವಾಗಿರುವಂತಹ ಕ್ಷೇತ್ರ ಅದು ಭಾರತ ವರ್ಷ. ಇಷ್ಟೇ ಅಲ್ಲ, ಭುವೋ ಭಾರತಾರಣಾಂ ಕ್ರೀಡಾ ಕೌತುಕ ಮಂಗಲಂ. ಭೂಭಾರ ಹರಣ ಮಾಡಬೇಕು, ಜೊತೆಗೆ ಬಾಲಲೀಲೆಗಳನ್ನು ತೋರಿಸಬೇಕು, ಆ ಎಲ್ಲವೂ ಅದರಲ್ಲಿ ಬಂದಿದೆ. ಸತಾಂ ಸೇತು ವಿಧಾನಾಂ ಚ ಜನ್ಮಖಂಡೇ ನಿರೂಪಿತಂ. ಮೋಕ್ಷಕ್ಕೆ ಸೇತುವನ್ನ ಕಟ್ಟಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಇದಂತೆ ಕಥಿತಂ ವಿಪ್ರ ಪುರಾಣ ಪ್ರವರಂಪರಂ ಚತುಃಖಂಡೈ ಪರಿಮಿತಂ ಸರ್ವಧರ್ಮ ನಿರೂಪಣಂ. ಈ 4 ಖಂಡಗಳಲ್ಲಿ ವಿಶೇಷವಾಗಿ ಸರ್ವ ವರ್ಣಗಳಿಗೆ, ಸರ್ವ ಆಶ್ರಮಗಳಿಗೆ ಬೇಕಾಗಿರುವಂತಹ ಎಲ್ಲ ಧರ್ಮದ ವಿಧಿವಿಧಾನಗಳನ್ನ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಪುರಾಣಗಳಲ್ಲೇ ಶ್ರೇಷ್ಠವಾಗಿರುವಂಥದ್ದು ಹೇಳ್ತಾರೆ ನೋಡಿ, ಸರ್ವೇಷಾಮಿಪ್ಸಿತಂ ಶ್ರೀದಂ ಸರ್ವಶಾಪ ಪೂರ್ಣ ಕಾರಣಂ ಬ್ರಹ್ಮವೈವರ್ತಕಂ ನಾಮ ಸರ್ವಾಭೀಷ್ಟ ಫಲಪ್ರದಂ. ಬ್ರಹ್ಮವೈವರ್ತ ಅಂತ ಇದನ್ನ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ನೀವೇನ್ ಅನ್ಕೊಂತಿರೋ ಅದನ್ನ ಕೊಡ್ತಾ ಇದೆ. ಸರ್ವಾಭೀಷ್ಟ ಫಲಪ್ರದ ಅಂಥದ್ದು ಈ ಬ್ರಹ್ಮವೈವರ್ತ ಪುರಾಣ. ಸಾರಭೂತಂ ಪುರಾಣೇಶು ಕೇವಲಂ ವೇದ ಸಂಹಿತಂ. ವೇದಕ್ಕೆ ಸರಿಯಾಗಿ ಹೊಂದುವಂತಹ ವೇದವ್ಯಾಸ ದೇವರಿಂದ ರಚನೆ ಆಗಿರುವಂತಹ 18 ಪುರಾಣಗಳಲ್ಲಿ ಸಾರಭೂತವಾಗಿರುವಂಥದ್ದು ವಿವೃತಂ ಬ್ರಹ್ಮಕಾಸ್ತಂ ಚ ಕೃಷ್ಣೇನ ಯತ್ರ ಶೌನಕ. ಇದನ್ನ ಬ್ರಹ್ಮವೈವರ್ತ ಅಂತ ಕಳೆದಿದ್ದಾರೆ. ಕಾರಣ, ಇದನ್ನು ಕರೆದಿರೋರು ಯಾರು? ನಾವಲ್ಲ. ಬ್ರಹ್ಮವೈವರ್ತಕಂ ತೇನ ಪ್ರವದಂತಿ ಪುರಾವಿದ. ಬ್ರಹ್ಮಜ್ಞಾನಿಗಳು, ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಪಡೆದಂತಹ ವ್ಯಾಸ ಮಹರ್ಷಿಗಳಿಂದ ರಚಿತವಾಗಿರುವಂಥದ್ದು ಈ ಬ್ರಹ್ಮವೈವರ್ತ ಪುರಾಣ. ಅದರಲ್ಲೂ ಇದಂ ಪುರಾಣಂ ಸೂತ್ರಕಂ ಚ ಪುರಾದತ್ತಂ ಚ ಬ್ರಹ್ಮಣಿ. ಇದನ್ನು ಯಾರ್ಯಾರಿಗೆ ಹೇಳಿದ್ರು ಮೊದಲು ಅಂತ ಕೇಳಿದ್ರೆ, ಕೃಷ್ಣ ಪರಮಾತ್ಮ ವಿಶೇಷವಾಗಿ ಗೋಲೋಕದಲ್ಲಿ ಸೂತ್ರ ರೂಪದಿಂದ ಈ ಪುರಾಣವನ್ನ ಬ್ರಹ್ಮದೇವರಿಗೆ ಉಪದೇಶವನ್ನ ಮಾಡಿದ್ದಾನೆ. ಇದಂ ಪುರಾಣ ಸೂತ್ರಂಚ ಪುರಾದತ್ತಂಚ ಬ್ರಹ್ಮಣಿ. ಬ್ರಹ್ಮದೇವರು ಇದಕ್ಕೆ ಮೊದಲು ಶ್ರವಣ ಮಾಡಿರುವಂಥವು. ನಿರಾಮಯೇ ಚ ಗೋಲೋಕೆ ಕೃಷ್ಣೇನ ಪರಮಾತ್ಮನ ಮಹಾತೀರ್ಥೆ ಪುಷ್ಕರೇ ಚ ದತ್ತಂ ಧರ್ಮಾಯ ಬ್ರಹ್ಮಣ. ಬ್ರಹ್ಮದೇವರಿಗೆ ಧರ್ಮ ದೇವನು ವಿಶೇಷವಾಗಿ ನಾರದರಿಗೆ ಮುಂದೆ ಹೇಳ್ತಾರೆ, ನಾರದರಿಂದ ಗಂಗಾ ತೀರದಲ್ಲಿ ವಿಶೇಷವಾಗಿ ಅದು ಪ್ರಸಾರ ಆಗಿರುವಂಥದ್ದು. ವೇದವ್ಯಾಸ ರೂಪರು, ಭಗವಂತ ವೇದವ್ಯಾಸ ರೂಪದಿಂದ ಗ್ರಂಥ ಮುಖಾಂತರವಾಗಿ ಎಲ್ರಿಗೂ ತಿಳಿಸಿದ್ದಾನೆ. ನಾರದೋ ವ್ಯಾಸದೇವಾಯ ಪ್ರದದೋ ಜಾಹ್ನವೀ ತಟೇ ವ್ಯಾಸ ಪುರಾಣ ಸೂತ್ರಂಚ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಅಂದ್ರೆ ವೇದವ್ಯಾಸ ದೇವರು ಎಲ್ಲರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಈ ಪುರಾಣವನ್ನು ರಚನೆ ಮಾಡಿಕೊಟ್ಟಿದ್ದಾರಪ್ಪ. ನೀವೆಲ್ಲ ಪ್ರಶ್ನೆ ಮಾಡಿದ್ದೀರಿ. ಮಹ್ಯಂ ದದೋ ಸಿದ್ಧ ಕ್ಷೇತ್ರೇ ಪುಣ್ಯ ದೇಶೇ ಮನೋಹರಂ ಮಗೇದಂ ಕಥಿತಂ ಬ್ರಹ್ಮ ನಿಶಾಮಯ. ನೋಡ್ರಿ ಎಷ್ಟು ಹೇಳ್ತಾರೆ. ಸಿದ್ಧ ಕ್ಷೇತ್ರ ಅಂದ್ರೆ ಸಿದ್ಧಪುರಿ, ಅಲ್ಲಿ ಕೂತು ನೀವೆಲ್ಲ ಕೇಳ್ತಾ ಇದ್ದೀರಿ. ಅವಶ್ಯವಾಗಿ ನಾನು ಹೇಳ್ತೀನಿ. 18 ಸಹಸ್ರಂತು ವ್ಯಾಸೇನೇದಂ ಪುರಾಣಕಂ. 18,000 ವಿಸ್ತಾರವಾಗಿರುವಂಥದ್ದು ಈ ಗ್ರಂಥಗಳ ರಾಶಿನೇ ಅಂತದ್ದು. ಆ ಪುರಾಣ ಕ್ರಾಸ್ನಂ ಶ್ರವಣೆ ಯತ್ಫಲಂ ಲಭತೆ ನರಃ ತತ್ಫಲಂ ಲಭತೆ ನೂನಾಂ ಅಧ್ಯಾಯಂ ಶ್ರವಣೇನ ಚ. ಒಂದೇ ಮಾತು ಹೇಳ್ತಾರೆ ನೋಡಪ್ಪ, ಈ ಪುರಾಣದ ಒಂದೊಂದು ಅಧ್ಯಾಯವನ್ನ ಶ್ರವಣ ಮಾಡಿದ್ರೆ ವಿಶೇಷವಾಗಿ ಆ 18 ಪುರಾಣಗಳ ಶ್ರವಣ ಮಾಡಿದಂತ ಫಲ ಬರ್ತದೆ. ಅಂದ್ರೆ ಮುಖ್ಯ ಉದ್ದೇಶ ಆ ಭಗವಂತನ ಕಥೆಯನ್ನ ಕೇಳಬೇಕು ಅಂತ ವಿಸ್ತಾರವಾಗಿ ಹೇಳಿದ್ದಾರೆ. ಇದು ಪ್ರಥಮ ಖಂಡದ
ಪ್ರಥಮ ಅಧ್ಯಾಯದ ಒಂದು ವಿವರಣೆ ಅಂತ ಹೇಳಿ ಸುತಾಚಾರ್ಯರು ಶೌನಕಾದಿಗಳಿಗೆ ತಿಳಿಸಿದ್ದಾರೆ.